ಅರೆ ಹೇಗಿದ್ದೀರಾ ನೀವೆಲ್ಲ ಆರಾಮಾಗಿದ್ದೀರಾ ತಾನೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮಾರ್ನಿಂಗ್ ವೀಕೆಂಡ್ ರೂಟೀನ್ ಹೇಗಿರುತ್ತೆ ಅಂತ ನಾನು ತೋರಿಸಿ. ಅಷ್ಟೊಂದೇನು ಸೂಪರ್ ಆಗಿರಲ್ಲ, ನಾರ್ಮಲ್ ಆಗಿರುತ್ತೆ. ನೀವೇ ಇವಾಗ ನೋಡ್ತಿರಲ್ಲ ನೋಡಿ, ಊರಿನಾಗೆ ಫ್ರೆಶ್ ಉಂಟಲ್ಲ ಮೀನು ಇಲ್ಲಿ ಸಿಗುತ್ತೆ. ಬಂಗಡಿ ಮೀನು, ಆಮೇಲೆ ಇದೆಂತ ಕಿಂಗ್ ಫಿಶ್ ಮೀನು ಇಲ್ಲೆಲ್ಲ ಸ್ವಲ್ಪ ಉಂಟಲ್ಲ, ಊರಿಗೆ ಕಂಪೇರ್ ಮಾಡಿದ್ರೆ ಉಂಟಲ್ಲ ಇಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆನೆ. 3 BD ಅಂದರೆ 600 ರೂಪಾಯಿಗೆ ಒಂದು ದೊಡ್ಡ ಕಿಂಗ್ ಫಿಶ್ ತಂದರು. ಹಾಗೇನೆ ಉಂಟಲ್ಲ ಚೆನ್ನಾಗಿ ನೋಡಿ, ರೈಸ್ ತಾಯಿ ಉಂಟಲ್ಲ ಅದು ಬಂಗಡಿ ಮೀನು, ಅದು 1.5 BD ಏನೋ ಇಷ್ಟ ಅಂದರೆ ಒಂದು 250 ರೂಪಾಯಿಗೆ 1 ಕಿಲೋ ಮೀನು ಇಲ್ಲಿ ಸಿಗುತ್ತೆ. ವಾರವಿಡೀ ಉಂಟಲ್ಲ ವೆಜ್ ತಿಂದು ನಾಲಿಗೆಲ್ಲ ಸಪ್ಪೆ ಗಟ್ಟಿ ಹೋಗಿರುತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದು ಉಂಟಲ್ಲ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಿ ಮೀನನ್ನೊಂದು ತಂದು ಕೊಡ್ತಾನೆ ನನ್ನ ಗಂಡ. ನಮ್ಮ ಪಾಪುಗೆ ನನಗೆ ಡಿಸ್ಟರ್ಬ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಒಂದು ರೌಂಡ್ ಅವರು ಕಿಚನ್ಗೆ ಬಂದೇ ಬರ್ತಾರೆ. ನೋಡಿ, ಫ್ರೆಶ್ ಕಿಂಗ್ ಫಿಶ್ ಉಂಟಲ್ಲ, ನಾನು ಊರಿಂದ ಒಂದು ಬಾನ್ ಫಿಶ್ ಫ್ರೈ ಮಸಾಲ ಅಂತ ತರ್ತೀನಿ. ಅದಂತೂ ಸಖತ್ತಾಗಿರುತ್ತೆ. ಮನೆಯಲ್ಲಿ ಉಂಟಲ್ಲ ಈ ಚಿಲ್ಲಿ ಪೌಡರ್ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಕುತ್ಕೊಳ್ಳೋದಂದರೆ ತುಂಬಾ ಕಸಿ ಬಿಸಿ ಆಗುತ್ತೆ. ರೆಡಿಯಾಗಿ ಮಸಾಲೆ ಇತ್ತಲ್ಲ, ಸೊ ಫಿಶ್ ಫ್ರೈ ಮಾಡುವ ಅಂತ ಅಂದ್ಕೊಂಡೆ. ಅಂಜಲನ್ನು ಫಿಶ್ ಫ್ರೈ ಮಾಡ್ತೇನೆ, ಹಾಗೆಯೇ ಬಂಗಡಿ ಮೀನು ಉಂಟಲ್ಲ ಅದನ್ನು ಸಂಡೆಗೆ ನಾನು ಗಸಿ ಮಾಡ್ತೇನೆ ಅಂತ ಹೇಳಿದೆ ನನ್ನ ಹಸ್ಬೆಂಡ್ ಹತ್ರ. ಅವ್ರು ಕೂಡ ಓಕೆ ಅಂತ ಹೇಳಿದರು. ಬನ್ನಿ ಇವಾಗ ನಾವು ಫಿಶ್ ಫ್ರೈಯನ್ನು ಮಾಡುವ. ವಾರ ಪೂರ್ತಿ ಇದೆ ಫ್ರಸ್ಟ್ರೇಷನ್ ಉಂಟಲ್ಲ ಈ ಜಿಂಜರ್ ಗಾರ್ಲಿಕ್ ಮೇಲೆ ತೋರಿಸಿ. ಅಂದರೆ ಜಜ್ಜಿ ಕುಟ್ಟಿ ಉಂಟಲ್ಲ ಚೆನ್ನಾಗಿ ಉಂಟಲ್ಲ ಪೇಸ್ಟ್ ಮಾಡಿದೆ. ನೋಡಿ, ಊರಿಂದ ತಂದದ್ದು ಇದು ಬಾನ್ ಫಿಶ್ ಫ್ರೈ ಮಸಾಲ. ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. 1 ಕಿಲೋ ಫಿಶ್ ಇತ್ತಲ್ಲ, ಅದಕ್ಕೋಸ್ಕರ ನಾನು 2 ಪ್ಯಾಕೆಟ್ ಹಾಕಿದೆ. ಅದು ಕೂಡ ಸಾಕಾಗಲಿಲ್ಲ. ಆಮೇಲೆ ಸ್ವಲ್ಪ ಅರ್ಧ ಪ್ಯಾಕೆಟ್ ಅಂತ ಪುನಃ ಹಾಕಿದೆ. ಆಮೇಲೆ ಇದು ನಿಂಬೆ ಹುಳಿ. ಊರಲ್ಲಿ ಎಲ್ಲ ಲಿಂಬೆ ಹುಳಿ ಸ್ವಲ್ಪ ಕಾಸ್ಟ್ಲಿ ಅಲ್ವಾ, ಬಟ್ ಇಲ್ಲಿ ಲಿಂಬೆ ಹುಳಿ ಉಂಟಲ್ಲ ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಸ್ವಲ್ಪ ಚೀಪೇ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಲೆಮನ್ನೇ ಯೂಸ್ ಮಾಡೋದು. ಆಮೇಲೆ ಹಿಮಾಲಯನ್ ಸಾಲ್ಟ್, ನಾವು ನೋಡಿ ಪಿಂಕ್ ಕಲರ್ ಇದು ಸಾಲ್ಟ್ ಯೂಸ್ ಮಾಡೋದು. ಇದು ಡೈರೆಕ್ಟ್ ಹಿಮಾಲಯದಿಂದಲೇ ಬರುವುದು ಈ ಸಾಲ್ಟ್ ಬಾರಿ. ಆಮೇಲೆ ಉಂಟಲ್ಲ ಚೆನ್ನಾಗಿ ನೀರು ಹಾಕಿ ಉಂಟಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ, ನಂತರ ಫಿಶ್ಗೆ ಮಸಾಲ ಹಚ್ಚಿ ಉಂಟಲ್ಲ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟು ಉಂಟಲ್ಲ, ಆಮೇಲೆ ನೀವು ಫ್ರೈ ಮಾಡ್ಬೋದು. ಇದೆಲ್ಲ ಆದಮೇಲೆ ಉಂಟಲ್ಲ ನಾನು ತಿಂಡಿ ಪ್ರಿಪೇರ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಇದು ಮ್ಯಾರಿನೇಷನ್ ನನಗೆ ಸ್ವಲ್ಪ 20 ಮಿನಿಟ್ಸ್ ಅಲ್ಲ ಅದಕ್ಕಿಂತ ಜಾಸ್ತಿಯೇ ನಾನು ಅಂತೇನೆ. ಹಾಫ್ ಡೇ ಫುಲ್ ಮ್ಯಾರಿನೇಷನ್ಗೆ ಇಡ್ತೀನಿ. ಇನ್ನು ಈ ಬಂಗಡಿ ಮೀನು ಉಂಟಲ್ಲ ಫ್ರಿಜ್ಜಲ್ಲಿ ಸಂಡೇ ತನಕ ಉಂಟಲ್ಲ ಇರುತ್ತೆ. ಆಮೇಲೆ ನಾನು ಗಸಿ ಮಾಡೋದು ತಿನ್ನೋದು. ವಾರವಿಡೀ ಉಂಟಲ್ಲ ಉದ್ದಿನ ದೋಸೆ, ಇಡ್ಲಿ, ನೀರು ದೋಸೆ ಇದೆಲ್ಲ ತಿಂದು ತುಂಬಾ ಬೋರ್ ಆಗಿತ್ತು. ಸೊ ಗೋಧಿ ಹಿಟ್ಟು ಉಂಟಲ್ಲ, ಗೋಧಿ ಹಿಟ್ಟಿನಿಂದ ದೋಸೆ ಮಾಡುವ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವರು ಕೂಡ ಓಕೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಊರಿಂದ ತಂದ ಇದು ಚಾಪರ್ ಉಂಟಲ್ಲ ಅದನ್ನು ನಾನು ಯೂಸ್ ಮಾಡಿದೆ. ಈ ಚಾಪರ್ ಆ್ಯಕ್ಚುಲಿ ಉಂಟಲ್ಲ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ನನಗಂತೂ ಈ ಚಾಪರ್ ತುಂಬಾ ಇಷ್ಟ. ಸ್ವಲ್ಪ ಕಟ್ ಮಾಡಿದ ಆನಿಯನ್, ಸ್ವಲ್ಪ ಒಂದು ಚಿಲ್ಲಿ, ಗ್ರೀನ್ ಚಿಲ್ಲಿ, ಆಮೇಲೆ ಕೊರಿಯಂಡರನ್ನು ಹಾಕಿ ಉಂಟಲ್ಲ ಕೊರಿಯಂಡರ್ ಲೀವ್ಸನ್ನು ಹಾಕಿ ಹೀಗೆ ಚಾಪ್ ಮಾಡಿದರೆ ಕೆಲವೊಮ್ಮೆ ಸ್ಟಕ್ ಆಗುತ್ತೆ. ನೋಡಿ, ಇದು ಚಾಪರ್ ಇಷ್ಟ ಆದರೆ ಕೊಂಡಲ್ಲ ಅಷ್ಟೊಂದು ಚೆಂದ ಇಲ್ಲ ಕ್ವಾಲಿಟಿ ಅಂತ ಹೇಳ್ಬೋದು. ಯಾವಾಗಲೂ ನೋಡಿದ್ರೆ ಅದರ ಹಗ್ಗ ಉಂಟಲ್ಲ ಎಳೆಯೋದು ಅದು ತುಂಬ ಸ್ಟಕ್ ಆಗ್ತಾ ಇರ್ತದೆ. ಇನ್ನೊಂದು ಬರುತ್ತೆ ಇದೇ ಬ್ರ್ಯಾಂಡಲ್ಲಿ, ಇದು ನಾನು ಪಿಜನ್ ಬ್ರ್ಯಾಂಡಿದ್ದು ತಂದದ್ದು, ಬಟ್ ಇನ್ನೊಂದು ಬ್ರ್ಯಾಂಡ್ ಇದು ಬರುತ್ತೆ, ಅದಂತೂ ಸಖತ್ತಾಗಿರುತ್ತೆ. ಸೈಜ್ ಕೂಡ ಉಂಟಲ್ಲ ಸ್ವಲ್ಪ ಸಣ್ಣದು, ಇದು ಸ್ವಲ್ಪ ದೊಡ್ಡದು, ನೀವು ನೋಡಬಹುದು. ಸೊ ಇದೆಲ್ಲ ಚಾಪ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ, ಕ್ವಿಕ್ ಆಗುತ್ತೆ ಅಂತ. ಪುನಃ ನಮಗೆ ಅಷ್ಟೊಂದೆಲ್ಲ ನಾವು ಕಿಚನ್ ಕ್ವೀನ್, ಕಿಚನ್ ಎಕ್ಸ್ಪರ್ಟ್ ಅಲ್ಲ ಅಂದರೆ ನಾವು ಅದನ್ನು ಯೂಸ್ ಮಾಡಬಹುದು. ನೋಡಿ ಎಷ್ಟೊಂದು ಸಣ್ಣಗೆ ಚಾಪ್ ಆಗುತ್ತೆ ಅಂತ. ಎಷ್ಟು ಸಣ್ಣಗೆ ಉಂಟಲ್ಲ ನಾನು ಚಾಪ್ ಮಾಡಬೇಕಾದ್ರೆ ನನಗೆ ಒಂದು 15 ಮಿನಿಟ್ಸ್ ಆದರೂ ಬೇಕು. ಸೊ ಇದು ಕ್ವಿಕ್ಕಾಗಿ ಮಾಡ್ತದಲ್ಲ, ಒಂದು 2 to 3 ಮಿನಿಟ್ಸಲ್ಲಿ ಇದು ಆಗುತ್ತೆ. ನೋಡಿ, ಇದಕ್ಕೆ ಉಂಟಲ್ಲ ನಾವಿವಾಗ 1 ಕಪ್ ಆಫ್ ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ಮೆಗಾ ಮಾರ್ಟ್ ಅಂತ ಉಂಟು, ಅಲ್ಲಿ 17 ಅಲ್ಲ ಒಂದು 22 ರುಪೀಸ್ಗೆ ಉಂಟಲ್ಲ ಇಲ್ಲಿ ಗೋಧಿ ಹಿಟ್ಟು ಸಿಗುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್, ಆಮೇಲೆ ಜೀರಿಗೆ, ಸ್ವಲ್ಪ ಶುಗರ್ ಹಾಕೋದು. ಆಮೇಲೆ ಇದಕ್ಕೆ ಉಂಟಲ್ಲ ದೋಸೆದು ಬ್ಯಾಟರ್ ಇರುತ್ತೆ ನೋಡಿ, ತುಂಬ ಥಿನ್ ಕೂಡ ಅಲ್ಲ, ತುಂಬ ತೆಳ್ಳಗೆ ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ, ಮೀಡಿಯಮ್ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಕ್ವಿಕ್ಕಾಗಿ ಉಂಟಲ್ಲ ಮಾಡುವಂತಹ ರೆಸಿಪಿ, ಆದರೆ ಇದು ಟೇಸ್ಟ್ ಉಂಟಲ್ಲ ತುಂಬಾ ಸಖತ್ತಾಗಿ ಬರುತ್ತೆ ಈ ದೋಸೆದು ಟೇಸ್ಟ್. ಇದಕ್ಕೆ ನೀವು ದೊಡ್ಡ ಶೆಫ್ ಆಗಬೇಕಂತೇನಿಲ್ಲ, ನಂತರವೇ ಒಂದು ಮೀಡಿಯಮ್ ಶೆಫ್ ಆದರೂ ಪರವಾಗಿಲ್ಲ, ಸಾಕು. ಬನ್ನಿ ತವ ಇಡುವ. ಈ ತವ ಕೂಡ ಉಂಟಲ್ಲ ನಾನು ಇಂಡಿಯಾದಿಂದಲೇ ತಂದದ್ದು, ಎಲ್ಲ ಕೂಡ ನಾನು ಇಂಡಿಯಾದಿಂದಲೇ ತರುವುದು. ತವ ಸ್ವಲ್ಪ ಬಿಸಿಯಾದ ತಕ್ಷಣ ದೋಸೆದು ಹಿಟ್ಟನ್ನು ಹಾಕಿ ಇದನ್ನು ರೌಂಡ್ ಮಾಡಿ, ನಿಮಗೆ ಗೊತ್ತುಂಟಲ್ಲ ಇಂಡಿಯಾ ಶೇಪೆಲ್ಲ ಬೇಡ, ರೌಂಡ್ ಆಗುತ್ತೆ, ಚೆನ್ನಾಗಿ ರೌಂಡ್ ಆಗುತ್ತೆ. ನೋಡಿ, ನಿಮಗೆ ಸ್ವಲ್ಪ ದೋಸೆ ಕ್ರಿಸ್ಪಿ ಆಗಬೇಕಾದ್ರೆ ಇದಕ್ಕೆ ಉಂಟಲ್ಲ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಬಹುದು.
ನಾನು ಕೆಲವೊಮ್ಮೆ ಯೂಸ್ ಮಾಡ್ತೇನೆ, ಬಟ್ ಈ ಸರ್ತಿ ನಾನು ಹಾಕಲಿಲ್ಲ. ನಾನು ಇದು ಗೋಧಿ ದೋಸೆ ಹಿಟ್ಟಿಗೆ ಖಾಲಿ ಗೋಧಿಯಲ್ಲಿ ನಾನು ಮಾಡಿದ್ದು. ಈ ಕಡೆ ದೋಸೆ ಹಾಕ್ತಿರುವಾಗ ನಾವು ಮಲ್ಟಿ ಟಾಸ್ಕ್ ಮಾಡಬೇಕಲ್ವಾ. ಈ ಕಡೆ ನಾನು ಕಾಫಿ ಇಟ್ಟೆ. ಕಾಫಿ ಇವಾಗ ನೀವು ಕೇಳ್ಬೋದು ಇದು ಫ್ರೆಶ್ ಮಿಲ್ಕ್ ಅಂತ. ಹೌದು, ನಾವು ಫ್ರೆಶ್ ಮಿಲ್ಕ್ ಯೂಸ್ ಮಾಡೋದು. ಇಲ್ಲೆಲ್ಲ ಉಂಟಲ್ಲ ಫ್ರೆಶ್ ಮಿಲ್ಕ್ ತುಂಬ ಬ್ರ್ಯಾಂಡ್ಸ್ ಇದೆಲ್ಲ ಸಿಗುತ್ತೆ. ಅಲ್ಮರಾಯ್, ನಾದೇಕ್, ಈ ಥರ ಎಲ್ಲ ತುಂಬ ಬ್ರ್ಯಾಂಡ್ಸ್ ಉಂಟು, ಪ್ರಾಡಕ್ಟ್ ಬರುತ್ತೆ. ಬಟ್ ನಮಗೆ ಉಂಟಲ್ಲ ಅಲ್ಮರಾಯ್ ಇದು ಉಂಟಲ್ಲ ಮಿಲ್ಕ್ ನಮಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಊರಿಂದ ತಂದ ಉಂಟಲ್ಲ ಗೀ, ನನಗೆ ಸ್ವಲ್ಪ ಫ್ರೀಯಲ್ಲಿ ಕೊಡ್ತಾರೆ ಅಪ್ಪ ಅಮ್ಮ ಗೀ. ಅದನ್ನು ನಾವು ತಂದು ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ನನಗೆ ಉಂಟಲ್ಲ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಟೀ ಅಂದರೆ ಸಖತ್ ಇಷ್ಟ ಆಗಿತ್ತು. ಆಮೇಲೆ ಉಂಟಲ್ಲ ನನಗೆ ಟೀದು ಸ್ಮೆಲ್ ಕೂಡ ಉಂಟಲ್ಲ, ಎಂಥ ವಾಸನೆ ತಗೊಂಡ್ರೆ ಕೂಡ ಉಂಟಲ್ಲ ನನಗೆ ವಾಮಿಟಿಂಗ್ ಥರ ಬರೋದು. ಅದಕ್ಕೋಸ್ಕರ ನಾವು ಇವಾಗ ಮನೆಯಲ್ಲಿ ಫುಲ್ ಕಾಫಿ ಲವರ್ ಥರ ಉಂಟಲ್ಲ ಸಖತ್ತಾಗಿ ನೆಸ್ಕೆಫೆ ತರುವುದು ನಾವು ಮನೆಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಉಂಟು ನೆಸ್ಕೆಫೆ, ಅದು ಕೂಡ ನನಗೆ ಈ ರೆಡ್ ಕಲರ್ ಕ್ಯಾಪ್ ಇದು ಇಷ್ಟ ಆಗೋದಿಲ್ಲ. ಇನ್ನೊಂದು ಕ್ಯಾಪ್ ಲೈಕ್ ಬ್ರೌನ್ ಕಲರ್ ಕ್ಯಾಪ್ ಬರುತ್ತೆ, ಅದು ಇಷ್ಟ ಆಗುತ್ತೆ. ಆದರೆ ಅದು ಸಿಗಲಿಲ್ಲ ಅಂತ ನನಗೆ ರೆಡ್ ಕಲರ್ ಇದು ಸ್ವಲ್ಪ ಸ್ಟ್ರಾಂಗ್. ಆದರೆ ಇವಾಗ ನೋಡಿ ನಾನು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೇನೆ. ನನ್ನ ಕೈಯಲ್ಲಿ ಜಾದು ಇದೆ ಅಂತ ಹೇಳ್ತಾರೆ. ಮುಂಚೆ ಎಲ್ಲ ನಾನು ಅಡುಗೆ ತಿಂದವರೆಲ್ಲ ಉಗ್ಗಿತಾ ಇದ್ದರು. ಬಿಸಿ ಬಿಸಿ ಕಾಫಿ ಹಾಗೂ ಗೋಧಿ ದೋಸೆ ರೆಡಿ ಆಗಿದೆ. ನಾವು ಗೋಧಿ ದೋಸೆ ತಿಂತ ಉಂಟಲ್ಲ, ಈ ಕಡೆ ಮಧ್ಯಾಹ್ನಕ್ಕೇನು ಅನ್ನ ರೆಡಿ ಮಾಡಬೇಕಲ್ಲ, ಸೊ ಅನ್ನ ಇಟ್ಟೆ ನಾನು. ಆಮೇಲೆ ನನ್ನ ಪಾಪು ಇವಾಗ ರೆಡಿಯಾಗಿ ನಿಂತಿದ್ರು. ಕಿಕಿ, ವೇರ್ ಆರ್ ಯು ಗೋಯಿಂಗ್? ಲೂಲುಗೆ ವೈ ಆರ್ ಯು ಗೋಯಿಂಗ್ ಫಾರ್ ಲೂಲು ಬಾಬಾ? ಅಂದೆ ಲುಲು ಪೋಯತ್ತ? ಓಕೆ, ಒಂದಾರು ಇರ್ನ ಆಟೆ ಒಂದು ಕ್ರಿಯೇಟಿವಿಟಿ ಮತ್ತೆ ಈರ್ ಮಲ್ದಿನೆ ಒಂದು ಮತ್ತೆ ಹೂ ಇಸ್ ದಿಸ್? ಕಿಕಿಯಾ? ಅಂಡ್ ಹೂ ಇಸ್ ದಿಸ್ ಬ್ಯೂಟಿಫುಲ್ ಕಿಕಿ? ವಾವ್ ಕಿಕಿ, ವಾವ್, ಸೇ ಬೈ ಬೈ. Hi. Hi. Where are you going? I'm coming here. Lollipopine? Yes. Oh, daddy lollipopine. Ika welcome back to my channel endundate openle. Welcome my channel. Kiki come and Lulu. Wow, let's go to Lulu. Yeah. Weekend shopping ಮಾಡ್ಲಿಕ್ಕೆ ನಾವು ವೀಕೆಂಡ್ ಅಲ್ಲ ಫುಲ್ ವೀಕಿಗೆ ಶಾಪಿಂಗ್ ಮಾಡ್ಲಿಕ್ಕೆ ನಾವು ಇವಾಗ ಲೂಲಿಗೆ ಹೋಗ್ತಾ ಇದ್ದೇವೆ. ಬೇಸಿಕ್ ನೆಸೆಸರಿ ಗ್ರಾಸರೀಸ್ ಎಲ್ಲ ಬೈ ಮಾಡ್ಲಿಕ್ಕೆ. ಬನ್ನಿ ಲೂಲಿದ್ ಕೂಡ ನಾನೊಂದು ಟೂರ್ ಮಾಡ್ತೇನೆ ನಿಮಗೆ. ವೀಕೆಂಡ್ ಶಾಪಿಂಗ್ ಮಾಡಲಿಕ್ಕೆ ಹಾಗೂ ನಮ್ಮಂತಹ ಇಂಡಿಯನ್ ಶಾಪರ್ಸ್ಗೆ ಉಂಟಲ್ಲ ಇಂಡಿಯಾದಿಂದ ಬಂದ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಮಗೆ ತುಂಬಾ ಇಷ್ಟ. ಲೂಲು ಒಂದು ಬೆಸ್ಟ್ ಶಾಪಿಂಗ್ ಸೆಂಟರ್ ಫಾರ್ ಇಂಡಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿ ನಮಗೆ ಬೇಕಾಗಿರುವ ಎಲ್ಲ ಟೈಪಿದು ವಸ್ತುಗಳು ಸಿಗುತ್ತೆ. ರೈಸ್ ಇರ್ಬೋದು ಅಥವಾ ಏನಾದರೂ ಇಂಡಿಯಾಗೆ ಬೇಕಾಗಿರುವ ಪ್ರಾಡಕ್ಟ್ಸ್ ಉಂಟಲ್ಲ ಎಲ್ಲ ಸಿಗುತ್ತೆ. ಉಂಟಲ್ಲ ಒಂದು ಮಧ್ಯಾಹ್ನ ಹೊತ್ತಿಗೆ ನಾವು ಲೂಲುಗೆ ಬಂದದ್ದಲ್ಲ, ಸೊ ಅಷ್ಟೊಂದು ಏನು ಹೇಳ್ತಾರೆ ಶಾಪರ್ಸ್ ಅಲ್ಲಿ ಇರಲಿಲ್ಲ, ತುಂಬಾ ಖಾಲಿ ಆಗಿತ್ತು. ಇಲ್ಲಿ ನೋಡಿ ಚೆನ್ನಾಗಿರುವ ವೈಟ್ ಕಲರ್ ಕಾರ್, ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕಾರನ್ನು ಇಲ್ಲಿ ಉಂಟಲ್ಲ ಎಕ್ಸಿಬಿಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡುವಾಗ ತೆಕೊಳ್ಳು ಅಂತ ಆಗುತ್ತೆ, ಆಮೇಲೆ ಪರ್ಸ್ ನೋಡಿದಾಗ ಬೇಡ ಅಂತ ಆಗುತ್ತೆ. ಅದಕ್ಕೆ ಫಸ್ಟಿಗೆ ನಾವು ಸಣ್ಣ ಐಟಮ್ ತೆಗೊಳ್ಳುವ ಅಂತ ನಾವು ಮೇಲ್ಗಡೆ ಹೋದ್ವಿ. ಇಲ್ಲಿ ಒಂದೇ ಫ್ಲೋರ್ ಇರೋದು, ಫಸ್ಟ್ ಫ್ಲೋರ್ ಮಾತ್ರ. ಬಟ್ ಇಲ್ಲಿ ದಾನ ಮಾಲಲ್ಲಿ ಉಂಟಲ್ಲ ಒಂದು ಸಿನಿಮಾ ಥಿಯೇಟರ್ ಉಂಟು. ಇಂಡಿಯನ್ ಫಿಲ್ಮ್ಸ್ ಮತ್ತು ಬೇರೆ ಲ್ಯಾಂಗ್ವೇಜಿದು ಫಿಲ್ಮ್ಸ್ ಎಲ್ಲ ಉಂಟಲ್ಲ ನೀವಿಲ್ಲಿ ನೋಡ್ಬೋದು. ಆಮೇಲೆ ಉಂಟಲ್ಲ ಮಕ್ಕಳಿಗೋಸ್ಕರನೇ ಉಂಟಲ್ಲ ಸ್ಪೆಷಲ್ ಆದ ಸ್ಪೇಸ್ ಕೂಡ ಉಂಟು ಅಲ್ಲಿ. ನೀವು ಮಕ್ಕಳನ್ನು ಬಿಟ್ಟು ಉಂಟಲ್ಲ ನೀವು ಅಲ್ಲಿಗೆ ಶಾಪಿಂಗ್ಗೆ ಅಂತ ಕೂಡ ಹೋಗ್ಬೋದು. ತುಂಬಾ ಚೆನ್ನಾಗಿ ಇಲ್ಲಿ ಎಂತ ಹೇಳ್ತಾರೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಶಾಪಿಂಗ್ ನಿಮಗೆ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡಬೇಕಾದ್ರೆ ರೆಡ್ ಟ್ಯಾಗ್ ಉಂಟು, BR&B ಉಂಟು, ಆಮೇಲೆ BBZ ಅಂತ ಉಂಟು. ಅಲ್ಲಿ ಬ್ರ್ಯಾಂಡ್ಸ್ ಇದು ಪ್ರಾಡಕ್ಟ್ಸ್ ಎಲ್ಲ ಉಂಟಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಅಲ್ಲಿಗೆ ಕೂಡ ನೀವು ಹೋಗ್ಬೋದು. ನಿಮಗೆ ಬೌಲಿಂಗ್ ಇಷ್ಟವಾ, ಬೌಲಿಂಗ್ ಕೂಡ ಉಂಟು. ಆಮೇಲೆ ಇಲ್ಲಿ ಮಕ್ಕಳಿಗೋಸ್ಕರ ಉಂಟಲ್ಲ ಆಟ ಆಡಲಿಕ್ಕೆ ಸ್ಪೇಸ್ ಕೂಡ ಉಂಟು ಅಲ್ಲಿ ಕಾರ್ನರಲ್ಲಿ. ನಿಮಗೆ ಡೋನರ್ಸ್ ಇಷ್ಟ ಆದರೆ ಡಂಕಿಂಗ್ ಡೋನರ್ಸ್ ನಮ್ಮ ಕಣ್ಣೆದುರು ಉಂಟು ನೋಡಿ, ಅಲ್ಲಿ ಹೋಗ್ಬೋದು. ಸಖತ್ತಾಗಿರುತ್ತೆ. ಕೆಲವೊಮ್ಮೆ ತಿಂತೇವೆ, ಕೆಲವೊಮ್ಮೆ ಇಲ್ಲ. ಆಮೇಲೆ ನೋಡಿ ಗ್ಲಾಸ್ ಇದೆಲ್ಲ ಬ್ರ್ಯಾಂಡೆಡ್ ಗ್ಲಾಸಸ್ ಎಲ್ಲ ಎಲ್ಲಿ ಉಂಟು. ಪೊಲೀಸ್, ಎಂಪೋರಿಯಾ, ಅರ್ಮಾನಿ. ನನ್ನೊಂದು ಉಂಟಲ್ಲ ಈ ಕಪ್ ತುಂಟಾಗಿತ್ತು, ಒಡೆದು ಬಿದ್ದಿತ್ತು. ನಾನು ಮಿಕ್ಕಿಗೆ ಹತ್ರ ಹೇಳಿದ್ದು ಹೋಗಿ ಬೇಜಿನಲ್ಲಿ ಇಟ್ಟು ಕಪ್ ಅಂತ. ಪಾಪ ಅದು ಮಗು ಅಲ್ಲಿ ಇಡ್ಲಿಕ್ಕೆ ಹೋದದು, ಅದು ಕೆಳಗೆ ಬಿತ್ತು ಅವಳ ಕೈಯಿಂದ. ಅದಕ್ಕೋಸ್ಕರ ಇವಾಗ ಟೀ ಕಪ್ ತೆಕೊಳ್ಳುವಂತ ಬಂದಿದ್ದೇನೆ. ನನ್ನ ಹಿಂದೆ ನನ್ನ ಪಾಪು ಕೂಡ ಬರಲೇಬೇಕಲ್ಲ, ನೋಡಿ ಅವರು ಕೂಡ ಬಂದಿದ್ದಾರೆ. ಬಾಬಿ ವಾಟರ್ ಬಾಟಲ್ ಇದಕ್ಕೆ ಬೋಡೆ. ಬಾಬಿ ವಾಟರ್ ಬಾಟಲ್. ಶೋಮಿ 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 ಶೋಮಿ, ವೇರ್ ಇಸ್ ದ ಬಾಬಿ? ಬಾಬಿ ವಾ ನೋ 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 ಕ್ಲೀನ್ ವಾಶ್ ಮಾಡ್ತಿದ್ದ ಬಾರ್ಗ. ಓಕೆ ಹ್ಯಾಪಿ ಕಿಕಿ.
ನೋಡಿ ಇದೆಲ್ಲ ಊರಿಂದ ಬರುವ ಪಾಲಕ್ಕಡ ಮಟ್ಟ ರೈಸ್, ಅಂದರೆ ನಮ್ಮದು ಬಾಯ್ಲ್ಡ್ ರೈಸ್ ಅಂತ ಹೇಳ್ಬೋದು. ನನಗೆ ಊರಿನಲ್ಲಿ ಎಷ್ಟು ಕಿಲೋಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ 10 kgಗೆ 5 BD ಅಂತ ಹೇಳ್ಬೋದು. 5 BD ಅಂದರೆ 1200 ರೂಪಾಯಿ ತನಕ ಬರುತ್ತೆ ಒಂದು 10 ಕಿಲೋ ಅಕ್ಕಿಗೆ. ನಿಮಗೆ ಉಂಟಲ್ಲ ಊರಿದು ಪ್ರೈಸ್ ಇಷ್ಟೇ ಉಂಟಾ ಅಲ್ಲ ಇದಕ್ಕಿಂತ ಕಡಿಮೆ ಉಂಟಾ ಜಾಸ್ತಿ ಉಂಟಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಗೊತ್ತಿದ್ರೆ ನೀವು ಕೂಡ ಶಾಪಿಂಗ್ಗೆ ಹೋಗೋದಾದರೆ. ಇದು ಕೊಕೊ ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್. ನನಗೆ ಉಂಟಲ್ಲ ಅಡುಗೆ ಮಾಡೋದಂದರೆ ನನಗೆ ಕೊಕೊನಟ್ ಆಯಿಲ್ ತುಂಬಾ ಇಷ್ಟ, ಅದರ ಅರೋಮಾ ಉಂಟಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಸೊ ನಾನು ಇದು ಕೊಕೊನಟ್ ಆಯಿಲ್ ಅಂತ ತಗೊಂಡೆ. ನಾರ್ಮಲ್ ಆಗಿ ಲೂಲು ಅವರ ಬ್ರ್ಯಾಂಡ್ ಇದು ಕೂಡ ಉಂಟಲ್ಲ ಕೊಕೊನಟ್ ಆಯಿಲ್ ಎಲ್ಲ ಸಿಗುತ್ತೆ. ಅಲ್ಲಿ ನೀವು ನೋಡ್ಬೋದು 4 BD 250 ಫಿಲ್ಸ್ ಅಂತ ಹಾಕಿದ್ದಾರಲ್ಲ, ಅಂದರೆ ನೀವು ಡಬಲ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಇಂಟು 200 ರೂಪೀಸ್ಗೆ. ಯಾಕಂದರೆ 1 ಬಹರಿನಿ ದಿನಾರ್ ಅಂದರೆ 200 ರೂಪೀಸ್. ಇಲ್ಲಿ ವೆರೈಟೀಸ್ ಆಫ್ ಬ್ರ್ಯಾಂಡ್ ಇದು ಕಾಫಿ ಕೂಡ ಸಿಗುತ್ತೆ, ಇಂಡಿಯಾದಲ್ಲಿ ಸಿಗುವ ಹಾಗೆಯೇ ಬ್ರೂ ಸಿಗುತ್ತೆ, ಆಮೇಲೆ ನೆಸ್ಕೆಫೆ, ಆಮೇಲೆ ಇಲ್ಲಿ ಇದು ಕೆಲವು ಲೋಕಲ್ ಬ್ರ್ಯಾಂಡ್ಸ್ ಕೂಡ ಇರುತ್ತೆ. ನನಗೆ ಮಸ್ಟರ್ಡ್ ಸಾಸ್ ಬೇಕಿತ್ತು. ನೀವು ನೋಡಿರ್ಬೋದಲ್ಲ ಫರಾಹ್ ಖಾನಿದು ರೋಸ್ಟ್ ಚಿಕನ್ ನಾನು ಮಾಡಿದ್ದು, ಅದು ನಾನು ಇವತ್ತೇ ಟ್ರೈ ಮಾಡಿದ್ದು. ಆದರೆ ವಿಡಿಯೋ ಮಾತ್ರ ಅದು ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ವೇಳೆ ನೋಡಲಿಲ್ಲ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅದಂತೂ ತುಂಬಾ ಫನ್ನಾಗಿ ನಾನು ವ್ಲಾಗಿಂಗ್ ಮಾಡಿದೆ, ವಿಡಿಯೋ ಮಾಡಿದ್ದೇನೆ. ಅದನ್ನು ಮಾತ್ರ ನೋಡಲಿಕ್ಕೆ ಮರಿಬೇಡಿ, ತುಂಬಾ ಚೆನ್ನಾಗಿತ್ತು. ಓಣಮ್ ಇತ್ತಲ್ಲ ಅದಕ್ಕೋಸ್ಕರ ನೋಡಿ ಹುಲಿಯನ್ನು ಉಂಟಲ್ಲ ನೇತಾಕಿಟ್ಟಿದ್ದಾರೆ, ಪಾಪ ಹುಲಿ. ಊರಿನಲ್ಲಿ ಸಿಗುವ ಬಾಳೆಹಣ್ಣಲ್ಲ ಇದು ಎಂತ ಐತೆ ಫಿಲಿಪೀನ್ಸಿಂದ ಬರುವ ಬಾಳೆಹಣ್ಣು. ಇದಕ್ಕೆ ಕಿಲೋಕ್ಕೆ ನೀವು ನೋಡ್ಬೋದು 760 ಫಿಲ್ಸ್, ಅಂದರೆ 200 ರೂಪಾಯಿಗಿಂತ ಕಡಿಮೆ. ಹಾಗೆಯೇ ಇಲ್ಲಿ ಫ್ರೆಶ್ ಫಿಶ್ ಕೂಡ ಸಿಗುತ್ತೆ. ನಮಗೆ ಇಲ್ಲಿಂದ ನಾವು ತಗೊಳ್ಳೋದಿಲ್ಲ ಅಷ್ಟೊಂದು ಫಿಶ್, ಕೆಲವೊಮ್ಮೆ ಮಾತ್ರ ತಗೊಳ್ತೇವೆ. ನಮಗೆ ಫ್ರೆಶ್ ಬೇಕಿದ್ರೆ ಉಂಟಲ್ಲ ನಾವು ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗಿ ತರ್ತೇವೆ. ಊರಿನಲ್ಲಿ ಉಂಟಲ್ಲ ನಾವು ಹಲಸಿನ ಹಣ್ಣಿಗೆ ಅಷ್ಟೊಂದು ಮರ್ಯಾದೆ ಕೊಡೋದಿಲ್ಲ, ಬಟ್ ಇಲ್ಲಿ ಉಂಟಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಒಂದು ಸಣ್ಣ ಹೋಲಿನ ಹಲಸಿನ ಹಣ್ಣಿಗೆ ಉಂಟಲ್ಲ 450 ರೂಪಾಯಿ. ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ಉಂಟು. ಅಲ್ಲಿ ಒಂದು ಫುಲ್ ಹಲಸಿನ ಹಣ್ಣೇ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡಿ ಎಲ್ಲರೂ ತಿನ್ನೋದು ಸಲಾಡ್ಸ್ ಎಲ್ಲ, ಬಟ್ ನಾವೆಲ್ಲ ನಮ್ಮ ಕಣ್ಣೆಲ್ಲ ಹೋಗೋದು ಈ ಬ್ರೋಸ್ಟೆಡ್ ಚಿಕನ್ಗೆ. ಇದೆಲ್ಲ ಕಾಜು ಕಿಶ್ಮಿಸ್ ಎಲ್ಲ ಉಂಟಲ್ಲ ಊರಿಂದಲೇ ಬರೋದು. ಇಲ್ಲಿ ನೀವು ನೋಡಬಹುದು ಕಾಜುಗೆ ಉಂಟಲ್ಲ ಒಂದು ಅರ್ಧ ಕಿಲೋಕ್ಕೆ 600 ರೂಪಾಯಿ, 650 ರೂಪಾಯಿ ತನಕ. ಸಂಬಾರ ಸಮೋಸನೇ, ಸಮೋಸ. Did you enjoy Lulu? ಲೂಲು ಶಾಪಿಂಗ್ ಆಯಿತು. ಇವಾಗ ನಾವು ಮನೆಗೆ ಹೊರಟ್ವಿ. 22 BD ಬಿಲ್ ಆಯಿತು. 22 BD ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ 4400 ರೂಪೀಸ್ ಆಯಿತು. ಫೈನಲಿ ಪರ್ಸಲ್ಲಿದ್ದ ಹಣ ಎಲ್ಲ ಖರ್ಚು ಆದಮೇಲೆ ಒಂದು ವಾರಕ್ಕೆ 4400. ಇಷ್ಟೇ ಅಲ್ಲ, ಇನ್ನು ವಾರದಲ್ಲಿ ಉಂಟಲ್ಲ ತುಂಬ ಸರ್ತಿ ಉಂಟಲ್ಲ ಮೆಗಾ ಮಾರ್ಟ್, ಆ ಮಾರ್ಟ್ ಈ ಮಾರ್ಟ್ ಅಂತ ಹೋಗ್ತಾ ಇರ್ತೇವೆ. ಯಾಕಂದರೆ ಒಂದಲ್ಲ ಒಂದು ಸಾಮಾನು ಉಂಟಲ್ಲ ಮುಗಿತಾನೆ ಇರುತ್ತೆ. ಮನೆಗೆ ಬಂದ ತಕ್ಷಣ ಮ್ಯಾರಿನೇಟ್ ಮಾಡಿದ ಫಿಶನ್ನು ಹೊರಗೆ ತೆಗೆದು ಫ್ರಿಡ್ಜಿಂದ ಉಂಟಲ್ಲ ತವನ್ನು ಬಿಸಿ ಮಾಡಲಿಕ್ಕೆ ಒಲೆಯಲ್ಲಿ ಇಟ್ಟು ಗ್ಯಾಸಲ್ಲಿ ಇಟ್ಟು ಆಮೇಲೆ ಉಂಟಲ್ಲ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡುವ ಅಂತ ಬಂದಿದ್ದೀನಿ. ಇವಾಗ ಕಿಚನ್ಗೆ ಸ್ವಲ್ಪ ಸುಸ್ತಾಗಿತ್ತು, ಆದರೆ ಏನು ಮಾಡೋದು, ಹೊಟ್ಟೆ ಕೂಡ ಉಂಟಲ್ಲ ತಾಳ ಹಾಕ್ತಾ ಇತ್ತು. ಊಟ ಕೊಡಿ ಅಂತ. ನನ್ನ ಪಾಪಿಗೆ ಕೂಡ ತುಂಬ ಹಸಿವಾಗಿತ್ತಲ್ಲ, ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸುವ ಅಂತ ಇಲ್ಲಿ ಬಂದಿದ್ದೇನೆ. ಇವಾಗ ಕಿಚನ್ಗೆ ಚೆನ್ನಾಗಿ ಫಿಶ್ ಉಂಟಲ್ಲ ಫ್ರೈ ಆಗ್ತಾ ಉಂಟು. ಫಿಶ್ ಫ್ರೈ ಆಗ್ತಾ ಇದ್ದ ಹಾಗೆ ಉಂಟಲ್ಲ, ನೀವು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆದರೆ ಉಂಟಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಅವರಿಗೆ ಕೂಡ ಉಂಟಲ್ಲ ಮೆಲ್ಲ ಹೇಳಿ, ಚಾನಲ್ ಉಂಟು ಒಂದು ತ್ರಿಷಿಕರಾಜ್ ಕನ್ನಡ ವ್ಲಾಗ್ಸ್ ಅಂತ, ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಉಂಟಲ್ಲ ಕೂಡ ತಿಳಿಸಿ. ಯಾಕೆಂದರೆ ನೀವು ಕಮೆಂಟ್ ಹಾಕ್ತಿರಲ್ಲ ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ರಿಪ್ಲೈ ಮಾಡಲಿಕ್ಕೆ ಕಾಯ್ತಾ ಇರ್ತೇನೆ. ನೀವು ಕೂಡ ಕಮೆಂಟ್ ಹಾಕಿ ನನಗೆ ಕೂಡ ಖುಷಿ ಆಗುತ್ತೆ. ಹಾಗೆಯೇ ನಿಮಗೆ ಬ್ಯಾರಿನಲ್ಲಿ ಏನಾದರೂ ನಿಮಗೆ ಯಾವುದಾದ್ರೂ ಪ್ಲೀಸನ್ನು ನೋಡಬೇಕಿದ್ರೆ, ಆಮೇಲೆ ಏನಾದರೂ ಬಗ್ಗೆ ಉಂಟಲ್ಲ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಟಾಪಿಕ್ನ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ ಮಾತಾಡ್ತಾ ಫಿಶ್ ಫ್ರೈ ಕೂಡ ಚೆನ್ನಾಗಿ ಆಯಿತು, ರೆಡಿ ಆಯಿತು. ಕ್ರಿಸ್ಪಿಯಾಗಿ ಉಂಟಲ್ಲ ತುಂಬ ಚೆಂದ ಆಗುತ್ತೆ ಇದು ಫಿಶ್ ಫ್ರೈ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆಮೇಲೆ ನಾವಿವತ್ತು ಲೂಲುಗೆ ಶಾಪಿಂಗ್ ಅಂತ ಹೋಗಿದ್ವಿ. ಲೂಲು ಅಲ್ಲಿ ಬಿಗ್ ಸೇವರ್ಸ್ ಅಂತ ಏನು ಇಲ್ಲ, ಶಾಪಿಂಗ್ ಹೋದ್ವಿ, ತುಂಬಾನೇ ಸಾಮಾನೆಲ್ಲ ತಂದ್ವಿ.
ಆದರೆ ಏನು ಗೊತ್ತಾ, ಬೆಲ್ಲಿ ಅಟ್ ದ ಎಂಡ್ 22 BD ಆಯಿತು. 22 ಅಂದರೆ ಡಬಲ್ ಮಾಡಿ 4400 rupees ಅಂದರೆ 4500 rupees ತನಕ ಆಯಿತು. ಆದರೆ ತಂದ ಸಾಮಾನು ಅಂತಂದರೆ ತುಂಬಾ ಕಡಿಮೆ ಸಾಮಾನು ತಂದದ್ದು. ಟೊಮ್ಯಾಟೊ, ಬೇಸಿಕ್ ಸಾಮಾನ್ಸ್ ಲೈಕ್ ಟೊಮ್ಯಾಟೊ, ಕೊಕೊನಟ್ ಆಯಿಲ್, ಓನಿಯನ್, ಆಮೇಲೆ ರೈಸ್ ಇದೇ ತಂದದಾದರೆ ಇಲ್ಲಿದು ಪ್ರೈಸ್ ಉಂಟಲ್ಲ ತುಂಬಾ ಸಖತ್ತಾಗಿ ಉಂಟಲ್ಲ, ಹೈ ಉಂಟು. ಊರಲ್ಲಿ ನನಗೆ ಅಷ್ಟೊಂದು ಸಾಮಾನೆಲ್ಲ ಖರೀದಿ ಮಾಡಿ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಬಂದ್ಮೇಲೆ ಸಾಮಾನೆಲ್ಲ ಖರೀದಿ ಮಾಡಿಗೆ ಹೋಗಿದ್ದು. ನನಗೆ ಯಾವಾಗಲೂ ಉಂಟಲ್ಲ ಮನಿದು ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಇಲ್ಲಿ BD1 ಊರಲ್ಲಿ ನೋಡುವಾಗ ಅಲ್ಲಿ 10 rupees ಅಂತ ಹೇಳ್ತಾರೆ. ತುಂಬಾನೇ ಸಖತ್ತಾಗಿ ಟೆನ್ಷನ್ ಆಗುತ್ತೆ. ಯಾಕೆಂದ್ರೆ 1 BD ಮತ್ತೆ 10 BDಗೆ 1 BD ಮತ್ತೆ 10 rupeesಗೆ ತುಂಬಾನೇ ಡಿಫ್ರೆನ್ಸ್ ಇದೆ. 1 BD ಅಂದ್ರೆ 220 rupees, ಆದ್ರೆ 10 rupees ಅಂದ್ರೆ 10 rupees. ಬಟ್ ಅಲ್ಲಿ ಉಂಟಲ್ಲ 100 ರೂಪಾಯಿ ಕೊಡ್ಲಿಕ್ಕೆ ಉಂಟಲ್ಲ ಮೇಲೆ ಕೆಳಗೆ ನೋಡ್ತೇವೆ. ಬಟ್ ಇಲ್ಲಿ 1 BD ಓಕೆ 1 BD ಎಲ್ಲ ತಗೊಳ್ಳಿ ಅಂತ 100 ಫೀಲ್ಸ್ ಇಲ್ಲಿ ಬಿದ್ದಿದ್ರೆ ಉಂಟಲ್ಲ ಓಕೆ, ಇಲ್ಲಿ ಅಷ್ಟೊಂದು ಕಷ್ಟಪಟ್ಟು ಎಲ್ಲಿ ಎಂತ ಹೇಳ್ತೇವೆ ಅಷ್ಟೊಂದು ಕಷ್ಟಪಟ್ಟು ಅಂತಲ್ಲ ಎತ್ತು ಉಂಟಲ್ಲ ಪರ್ಸಲ್ಲಿ ಕೂಡ ಹಾಕುದಿಲ್ಲ. ಅದೇ ಊರಲ್ಲಿ ದಾರಿಯಲ್ಲಿ 10 rupees ಕೂಡ ಸಿಕ್ಕಿದ್ರೆ ಉಂಟಲ್ಲ ನಾವು ರಪಕ್ ಅಂತ ಉಂಟಲ್ಲ ಪರ್ಸ್ಗೆ ಹಾಕ್ತೇವೆ. ಯಾಕೆ ಹೇಳಿ, ಅಲ್ಲಿ ಇದು ಮನಿ ವ್ಯಾಲ್ಯೂ ಅಂತ ಗೊತ್ತಿಲ್ಲ. ಬಟ್ 10 rupees ಅಂದ್ರೆ ನಮಗೆ ದೊಡ್ಡದು ಕಾಣ್ತದೆ. ಇಲ್ಲಿ 100 ಫಿಲ್ಸ್ ಅಂದ್ರೆ ನಮ್ಗೆ ಅಷ್ಟೊಂದು ದೊಡ್ಡದು ಕಾಣುದಿಲ್ಲ. ನಮ್ಗೆ 1 ರೂಪಾಯಿ ಕಾಯಿನ್ ಹೇಗೋ ಹಾಗೇನೆ 100 ಫಿಲ್ಸ್ ಇದು ಕಾಯಿನ್ ನಾವು ಟ್ರೇಡ್ ಮಾಡ್ತೇವೆ. ಆ ತರ ಮೆಂಟಾಲಿಟಿ ಉಂಟು ಇಲ್ಲಿದು ಕರೆನ್ಸಿಗೆ. ಕರೆನ್ಸಿಗೆ ಅಂತ ಹೇಳಿದ್ರೆ ನಮ್ಗೆ ಕರೆನ್ಸಿ ವ್ಯಾಲ್ಯೂಗೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ 100 ಫಿಲ್ಸ್ ಅಂದ್ರೆ 22 rupees ತನಕ ಆಗುತ್ತೆ. ಬಟ್ 10 rupees ಅಲ್ಲಿ 22 rupees ಅಲ್ಲಿ ನೀವೇ ಥಿಂಕ್ ಮಾಡಿ. ಫೈನಲಿ ನಮ್ದು ಇವತ್ತು ವೀಕೆಂಡ್ ಇದು ಶಾಪಿಂಗ್ ಆಯ್ತು. ಇನ್ನು ಒಂದು ವಾರ ಟೆನ್ಷನ್ ಇಲ್ಲ. ಬಟ್ ನಡುವಲ್ಲಿ ಆಚೆ ಈಚೆ ಅಂದ್ರೆ ಒಮ್ಮೆ ಮಿಲ್ಕ್ ಖಾಲಿ ಆಗುತ್ತೆ, ಹಾಲು ಖಾಲಿ ಆಗುತ್ತೆ, ದಹಿ ಖಾಲಿ ಆಗುತ್ತೆ, ಆಮೇಲೆ ಏನಾದ್ರೂ ಚಿಕನ್ ಫಿಶ್ ಇದೆಲ್ಲ ಇದ್ರೆ ಉಂಟಲ್ಲ ನಾವು ಹೋಗಿತಾ ಇರ್ತೇವೆ. ಇಲ್ಲಾಂದ್ರೆ ನಾವು ವೀಕೆಂಡ್ ಅಲ್ಲಿ ಉಂಟಲ್ಲ ನಾವು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗ್ತೇವಲ್ಲ ಅಲ್ಲಿಯೇ ಫಿಶ್ ಹಾಕ್ತೇವೆ. ಫಿಶ್ ಎಲ್ಲ ತುಂಬಾ ಚೀಪ್ಗೆ ಸಿಗುತ್ತೆ. ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಫಿಶ್ ಚೀಪ್ ಅಂತ ಹೇಳ್ಬೋದು, ಫ್ರೆಶ್ ಕೂಡ ಸಿಗುತ್ತೆ. ಆಮೇಲೆ ಎಂತ ಹೇಳೋದು, ವೆಜಿಟೇಬಲ್ಸ್ ಎಲ್ಲ ನಾವು ವೀಕಲ್ಲಿ ಹಾಕ್ತೇವೆ. ವೀಕೆಂಡ್ ಅಲ್ಲಿ ಇವಾಗ ಶಾಪಿಂಗ್ ಹೋದ್ಮೇಲೆ ಹಾಗೆ ಅವಾಗಲೇ ಹಾಕೋದು. ಆಮೇಲೆ ಫ್ರೂಟ್ಸ್ ಎಲ್ಲ ಉಂಟಲ್ಲ ಬೇಗ ಖಾಲಿ ಆಗುತ್ತೆ. ನಾವು ಯಾಕಂದ್ರೆ ಇವಾಗ ಕೀಕಿಗೆ ಸ್ವಲ್ಪ ನಾವು ಫ್ರೂಟ್ಸ್ ಎಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವಲ್ಲ, ಹಾಗಾಗಿ ಅವಳು ಕೂಡ ತಿಂತಾಳೆ ತುಂಬಾನೇ ಇಷ್ಟಪಟ್ಟು. ಮುಂಚೆ ಫ್ರೂಟ್ಸ್ ಅಂದ್ರೆ ಉಂಟಲ್ಲ ಅಷ್ಟೊಂದು ಇಷ್ಟ ಇರಲಿಲ್ಲ, ಹಾಗಾಗಿ ಅವಳು ಕೂಡ ತಿಂತಾಳೆ. ಅವಳ ಟಿಫಿನ್ಗೆಲ್ಲ ಉಂಟಲ್ಲ ನಾವು ಫ್ರೂಟ್ಸ್ ಹಾಕಿ ಕೊಡ್ತೇವೆ, ಹಾಗಾಗಿ ಅವಳಿಗೆ ಕೂಡ ಫ್ರೂಟ್ಸ್ ಬೇಕು. ಹಾಗಾಗಿ ಅದನ್ನೆಲ್ಲ ನಾವು ತಂದ್ವಿ. ನಾನು ಉಂಟಲ್ಲ ಮಾರ್ನಿಂಗ್ ಇಂದ ಆಫ್ಟರ್ನೂನ್ ತನಕ ಮಾತ್ರ ಈ ವ್ಲಾಗ್ ಅನ್ನು ಡೈಲಿ ರುಟೀನ್ ಇದು ವ್ಲಾಗ್ ಅನ್ನು ಮಾಡಿದ್ದೇನೆ. ತುಂಬಾ ಸುಸ್ತಾಯ್ತು. ಇನ್ನು ನೆಕ್ಸ್ಟ್ ವೀಕ್ ಉಂಟಲ್ಲ ನಾನು ಆಫ್ಟರ್ನೂನ್ ಇಂದ ಏನ್ ಹೇಳ್ತಾರೆ ಆಫ್ಟರ್ನೂನ್ ರುಟೀನ್ ಇಂದ ನೈಟ್ ರುಟೀನ್ ತನಕ ಉಂಟಲ್ಲ ನಾನು ವ್ಲಾಗ್ ಅನ್ನು ಹಾಕ್ತೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೀವು ಒಂದು ವೇಳೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಕೆಲವೊಮ್ಮೆ ನಾನು ವೇಟ್ ಮಾಡ್ತೇನೆ ನಿಮ್ಮ ಕಮೆಂಟ್ಗೆ, ಹಾಗೆ ನಿಮಗೆ ಕಮೆಂಟಿಗೆ ಕೂಡ ನಾನು ರಿಪ್ಲೈ ಮಾಡ್ತೇನೆ ಖಂಡಿತವಾಗ. ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಉಂಟು, ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಉಂಟು. ಆ 2 ಪೇಜಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ದಯವಿಟ್ಟು ಆ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ನಮಗೆ ಫಾಲೋ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಏನಾದ್ರೂ ಉಂಟಲ್ಲ ನೀವು ಹೊಸ ವ್ಲಾಗ್ ಹೊಸ ವಿಡಿಯೋಸ್ಗೆ ನಿಮ್ಮ ಹತ್ರ ಐಡಿಯಾಸ್ ಇದ್ರೆ ನನಗೆ ಸಜೆಸ್ಟ್ ಮಾಡಿ. ನಿಮ್ಮ ಐಡಿಯಾಸ್ ನಾನು ತೆಕೊಂಡು ಅದರ ಮೇಲೆ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಈ ಕನ್ನಡತಿಯ ಮೇಲೆ ಸದಾ ಹೀಗೆ ಇರಲಿ.